ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆ, ಲರ್ನಿಂಗ್ ಪಾರ್ಟ್ನರ್ ಅಂತ ಹೇಳಿ ಒಂದು ಕಂಪ್ನಿಯಿಂದ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಜಾಬ್ ಯಾವ ರೀತಿ ಇದೆ, ಹೇಗಿದೆ ಅಂತ ಫುಲ್ ಡೀಟೇಲ್ ಆಗಿ ನೋಡ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ, ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ನಿಮಗೆ ಫುಲ್ ಡೀಟೇಲ್ ಆಗಿ ಅರ್ಥ ಆಗಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲರ್ನಿಂಗ್ ಪಾರ್ಟ್ನರ್ ಅನ್ನೋ ಒಂದು ಕಂಪ್ನಿಯಿಂದ ನಿಮ್ಮಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಜಾಬ್ ಬಿಟ್ಬಿಟ್ಟು ಓನ್ಲಿ 9 days ಆಗಿದೆ ಅಷ್ಟೇ. ಸೊ ಎಲ್ಲರೂ ಬೇಗ ಅಪ್ಲೈ ಮಾಡಿದ್ರೆ ಬೇಗ ಜಾಬ್ ನಿಮ್ಮದು ಸಿಗ್ಬೋದು. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 3 to 5 years ಅಂತ ಹೇಳಿದ್ದಾರೆ. ಲೊಕೇಶನ್ ಗುರುಗ್ರಾಮ್ ಇಂಡಿಯನ್ ಅಂತ ಹೇಳಿದ್ದಾರೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಈ ರೀತಿ ಇದೆ. ಓಕೆ, ಯಾವ ರೀತಿ ಇದೆ ಅಂತ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ಫುಲ್ ಲೆಂತಿ ಆಗುತ್ತೆ. ನಾನು ಶಾರ್ಟಾಗಿ ಹೇಳಿರ್ತೀನಿ. ಸೊ ನೀವು ಅದನ್ನು ಕ್ಲಿಯರಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿದ್ದೀನಲ್ಲ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಆಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಓವರ್ 250 ಲ್ಯಾಂಗ್ವೇಜಸ್ ವಿತ್ ಅ ಗ್ರೋವಿಂಗ್ ನೆಟ್ವರ್ಕ್ ಆಫ್ ಓವರ್ 400,000 ಇನ್ ಕಂಟ್ರಿ ಲಿಸ್ಟ್ ರಿಕಾರೈಸನ್ ಅಂತ ಹೇಳಿದ್ದಾರೆ. ಡ್ರೈವಿಂಗ್ ಇನ್ವಿಟೇಷನ್ಸ್, ಲ್ಯಾಂಗ್ವೇಜ್ ಸರ್ವಿಸ್, ವೆಲ್ಕೊಲೈಸ್ ಡೆಲಿವರೀಸ್, ಹೈ ಕ್ವಾಲಿಟಿ ಟ್ರೈನಿಂಗ್, ಡಾಟಾ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊಲ್ಯೂಷನ್ಸ್. ಸೊ ಇಲ್ಲ ನೋಡ್ಕೋಬೇಕಾಗುತ್ತೆ 400. ಸೊ 400,000 ಅಂತ ಹೇಳ್ತಾರೆ. ಸೊ ಇಲ್ಲಿ ತುಂಬ ಜನ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿರ್ಬೋದು. ಮತ್ತು 250 ಇಲ್ಲಿ ಲ್ಯಾಂಗ್ವೇಜಸ್ ಬರುವಂಥವ್ರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಯಾವ ಭಾಷೆಯವರಾಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ, ಇಂಗ್ಲೀಷ್, ತಮಿಳು, ಮಲಯಾಳಂ, ತೆಲುಗು. ಸೊ ಯಾವುದೇ ಒಂದು ಭಾಷೆ ಆದರೂ ನಾವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ನಮಗೆ ಯಾವುದೋ ಒಂದು ಭಾಷೆ ಬರುತ್ತೋ ಬಂದರೆ ಸಾಕು, ನಾವಿಲ್ಲಿ ಅಪ್ಲೈನ ಆರಾಮಾಗಿ ಮಾಡಿ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ನಮ್ಗೆ ಕನ್ನಡ ಅಷ್ಟೇ ಬರುತ್ತಲ್ವ. ಸೊ ಓಕೆ, ನಮ್ಗೆ ಕನ್ನಡ ಬರುತ್ತೆ ಅಂತ ಅನ್ನೋರು ಕನ್ನಡದಲ್ಲೇ ಅಷ್ಟೇ ಮಾಡ್ಬೋದು. ಓಕೆ, ಮೈನ್ ಪರ್ಪೋಸ್ ಆಫ್ ದ ರೂಲ್ ಅಂತ ಇದೆ. ಸೊ ಅದನ್ನು ಕೂಡ ನೋಡಿ. ಲರ್ನಿಂಗ್ ಪಾರ್ಟ್ನರ್ಸ್ ಅಂತ ವರ್ಕರ್ ವಿತಿನ್ ದ ಲರ್ನಿಂಗ್ ಡೆವಲಪ್ಮೆಂಟ್ ಪ್ರೊಫೆಷ್ನಲ್ ಅಂತ ಹೇಳ್ತಾರೆ. ಟೀಮ್ ಮೆಂಬರ್ಸ್ ವರ್ಕ್ ಗ್ಲೋಬಲ್ ಟು ಸಪೋರ್ಟ್ ಅವರ್ ಲರ್ನ್ಸ್ ವಿತ್ ಫಸ್ಟ್ ಕ್ಲಾಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆನ್ ಗ್ಲೋಬಲ್ ಲೆವೆಲ್ ಅಂತ ಹೇಳ್ತಾರೆ. ಸೊ ಅಂದರೆ ಇಲ್ಲಿ ಯಾವ ರೀತಿ ಇರುತ್ತೆ, ಒಂದು ಇಲ್ಲಿ ಮೆಂಬರ್ಶಿಪ್ ಅನ್ನೋದು ನಾವು ಕೊಟ್ಟಿರ್ತಾರೆ. ಸೊ ಮೆಂಬರ್ಸ್ ಜೊತೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಒಂದು ಗ್ಲೋಬಲ್ ಟು ಸಪೋರ್ಟ್. ಸೊ ನಮಗೆ ಒಂದು ಗ್ಲೋಬಲ್ ಆಗಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಅವರೆಲ್ಲ ಡೀಟೇಲಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅಂದರೆ ಟೀಮ್ ಲೀಡರ್ ಇರ್ತಾರಲ್ಲ, ಸೊ ನಮಗೆ ಅವರು ಸ್ಟೆಪ್ ಬೈ ಸ್ಟೆಪ್ ನಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ನಮಗೆ ಅವಾಗ ಎಲ್ಲನೂ ಅರ್ಥ ಆಗುತ್ತೆ. ಓಕೆ, ಟೀಮ್ ವಿಲ್ ಡೆಲಿವರಿ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅಂತ ಹೇಳ್ತಾರೆ. ನೇಚರಿಂಗ್ ಡೆಲಿವರೀಸ್ ಅಂತ, ಲಾಂಗ್ ಟರ್ಮ್ ಅಂತ ಹೇಳಿದ್ದಾರೆ. ರಿಲೇಷನ್ಶಿಪ್ ವಿತ್ ಇನ್ ಸೇಲ್ಸ್ ಕ್ರೋಸಸ್ ಅಂತ ಹೇಳಿದ್ದಾರೆ. ಆಮೇಲೆ ಫಂಕ್ಷನಲ್ಸ್ ಅಂತ ಹೇಳಿದ್ದಾರೆ. ಟೀಮ್ಸ್ ಹೇಳಿದ್ದಾರೆ. ಆ್ಯಂಡ್ ಸಬ್ಜೆಕ್ಟ್ ಮ್ಯಾಟರ್ಸ್ ಕೂಡ ಹೇಳಿದ್ದಾರೆ. ಎಕ್ಸ್ಪರ್ಟ್ ಪ್ರೊವೈಡ್ ದ. ಸೊ ಈ ರೀತಿ ಎಲ್ಲ ಹೇಳಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು. ಸೊ ತುಂಬ ನಾನು ಹೇಳ್ತಾ ಹೋದ್ರೆ ಲೆಂತಿ ಆಗುತ್ತೆ. ಸೊ ನೀವೆಲ್ಲನೂ ಕ್ಲಿಯರಾಗಿ ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಆಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ರೆಕ್ಯುಮೆಂಟ್ಸ್ ಯಾವ ರೀತಿ ಇದೆ, ಲೆವೆಲ್ BA ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ವುಮೆನ್. ಸೊ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಯರ್ಸ್ ಇನ್ ಟ್ರೈನಿಂಗ್, ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಆರ್ ಇನ್ ಸಿಮಿಲರ್ ರೂಲ್. ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಂದುಬಿಟ್ಟು ಇಂಗ್ಲೀಷ್ ಪ್ರೊಫೆಷ್ನಲ್ ವಿತ್ ಎಕ್ಸಲೆಂಟ್ ಕ್ರಿಯೇಟಿವಿಟೀಸ್, ಕಾಪಿ ಸ್ಕಿಲ್ಸ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಹೇಳಿದ್ದಾರೆ. ಸೊ ಇಲ್ಲೆಲ್ಲ ನೀವು ನೋಡಬೇಕಾಗುತ್ತೆ ಯಾವ ರೀತಿ ಇದೆ. MS ಆಫೀಸ್ ಆ್ಯಂಡ್ MS ಆಫೀಸ್ 360 ಟೂಲ್ಸ್ ಕೂಡ ಹೇಳಿದ್ದಾರೆ. ಕೀ ಕಮ್ಯುನಿಕೇಷನ್ ಕೂಡ ಇದೆ. ಬಿಲ್ಡಿಂಗ್ ಕೂಡ ರಿಲೇಷನ್ಶಿಪ್ ಬಿಲ್ಡಿಂಗ್ ಕೂಡ ಇದೆ. ಸೊ ಇಂಪ್ರೂವ್ಮೆಂಟ್ ಯಾವ ರೀತಿ ಇರುತ್ತೆ, ಕ್ರಿಯೇಟಿವಿಟಿ, ಫಿಕ್ಸಬಿಲಿಟಿ, ಓನರ್ಶಿಪ್, ಸೆಲ್ಫ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ದಾರೆ. ಸೊ ಎಲ್ಲ ನಾವು ನೋಡಬೇಕಾಗುತ್ತೆ. ಓಕೆ, ಇಂಡಸ್ಟ್ರಿ ಅದರ್ ಅಂತ ಹೇಳಿದರೆ ಫಂಕ್ಷನಲ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಜಾಬ್ ಟೈಪ್ ಬಂದುಬಿಟ್ಟು ಪರ್ಮನೆಂಟ್ ಜಾಬ್. ಸೊ ಒಂದು ಪರ್ಮನೆಂಟ್ ಜಾಬ್ ಆಗಿದೆ. ಸ್ಕಿಲ್ಸ್ ರೆಕಾರ್ಡ್ ಇದೆ. ಸೊ ಯಾವ ರೀತಿ ಇಲ್ಲಿ ಎಲ್ಲ ನೋಡ್ಕೋಬೇಕಾಗುತ್ತೆ. ಓಕೆ, ನೀವೆಲ್ಲ ನೋಡ್ಕೊಂಬಿಟ್ಟು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಅಪ್ಲೈ ಅಂತ ಕಾಣ್ತಾ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಲಾಗಿನ್ ಆಗಿ ಆಮೇಲೆ ಇಲ್ಲಿ ನೀವು ಅಪ್ಲೈನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.